ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 15. ಅಯ್ಯೋ, ನನ್ನ ಮಗಳಿಗೆ ಆಲ್ರೆಡಿ ಮದುವೆ ಗೊತ್ತು ಆಗಿದೆ ಕಣಪ್ಪ, ಅದು ಸಹ ಪೊಲೀಸ್ ಆಫೀಸರ್ ಜೊತೆ ಎಂದು ಮಂಗಳ. ಮೊದಲಾದ್ರೆ ಪ್ರೀತಿಯನ್ನು ಒಪ್ಪುತ್ತಿದ್ರೇನೋ. ಏನೇ ಆರತಿ, ಪ್ರೀತಿ ಗೀತೆ ಅಂತ ಮಾತಾಡ್ತಿದೀಯಾ ಎಂದು ಅವಳನ್ನು ಕೆಂಗಣ್ಣು ಬಿಟ್ಟು ಕೇಳಿದರು. ಇಲ್ಲಮ್ಮ, ಅದು ಅಪ್ಪ ಎಂದು ಅಮ್ಮನ ನೋಡಿ ನುಡಿದು ಅಪ್ಪನ ನೋಡಿದ್ಲು. ಅವಳತ್ತ ಕಣ್ಣು ಹೊರಳಿಸಿ ನೋಡಿದ್ರು ಗಿರೀಶ್ ಅವರು. ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆರ್ಯ ನಿಮ್ಮ ಮಗಳನ್ನ ತುಂಬ ಹಚ್ಕೊಂಡಿದ್ದಾನೆ. ನೀವು ಒಪ್ಪಿಗೆ ಕೊಡಿ, ನಾನು ಬೇಕಿದ್ರೆ ಶ್ರೀಮನಿಯವ್ರ ಜೊತೆ ಮಾತಾಡ್ತೀನಿ ಎಂದ ಸಮಾಧಾನದಿಂದ. ಆರ್ಯ ಅಂದರೆ ಈ ಮಗು, ಇವನ್ಯಾಕೆ ನಿನ್ನ ಹಚ್ಕೋಬೇಕು ಎಂದು ಗಿರೀಶ್ ಅವರು ಅನುಮಾನದಿಂದ ಕೇಳಿದಾಗ, ಇವನು ನನ್ನ ಮಗ ಸರ್, ಆರ್ಯವರ್ಧನ್ ಎಂದಾಗ ಮುಂದೇನೂ ಮಾತನಾಡದೆ ಮಗಳ ಕೆನ್ನೆಗೆ ಬಾರಿಸಿಬಿಟ್ರು ಗಿರೀಶ್ ಅವರು. ಅವಳ ಮೇಲೆ ಕೈ ಮಾಡಿದ್ದು ಇದೇ ಮೊದಲೇನೋ. ಎಲ್ಲವೂ ಆ ಕ್ಷಣ ಸ್ತಬ್ಧವಾಗಿತ್ತು. ಮಗಳು ಇದ್ದಕ್ಕಿದ್ದಂತೆ ಒಬ್ಬನ ಕರೆದುಕೊಂಡು ಬಂದು ಮದುವೆ ಆಗುವೆ ಎಂದಿದ್ದಕ್ಕೆ ಕೋಪ ಬಂದರೂ ಅವಳ ಮೇಲಿನ ಪ್ರೀತಿಯಿಂದ ಸುಮ್ಮನಿದ್ರು. ಆದರೆ ಯಾವಾಗ ಅವನು ಒಂದು ಮಗುವಿನ ತಂದೆ ಎಂದು ಅರಿದ್ರೋ ಅವರ ಕೋಪ ಮಿತಿ ಮೀರಿತ್ತು. ಇಷ್ಟು ದಿನ ಕೇಳಲಿಲ್ವ ನಿನಗೆ ಯಾರನ್ನಾದರೂ ಪ್ರೀತಿ ಮಾಡ್ತಿದೀಯಾ ಅಂತ? ಪ್ರಪಂಚದಲ್ಲಿ ಯಾರೂ ಸಿಗ್ಲಿಲ್ವ ನಿನಗೆ ಪ್ರೀತಿ ಮಾಡೋದಕ್ಕೆ? ನೀವು ತೋರಿಸಿದವರನ್ನ ಮದುವೆ ಆಗ್ತೀನಿ ಅಂದವಳು ಮುಂದಿನ ವಾರ ನಿಶ್ಚಿತಾರ್ಥ ಇಟ್ಕೊಂಡು ಒಬ್ಬ ಮಗನಿರೋ ತಂದೆನ ಮನೆಗೆ ಕರೆದುಕೊಂಡು ಬಂದಿದೀಯಾ ಎಂದು ಅಬ್ಬರಿಸಿದರು ಕೋಪದಿಂದ. ತಾತ, ಮಮ್ಮಿಗೆ ಹೊದಿಬೇದಿ ಎಂದು ಅವರ ಕೈ ಹಿಡಿದ ಆರ್ಯ. ಅವಳ ಕಣ್ಣುಗಳು ತುಂಬಿದ್ದು ನೋಡಿ ಅವನಿಗೂ ಅಳು ಬಂದಿತ್ತು. ಹೇ, ಯಾವಳು ನಿನಗೆ ಅಮ್ಮ? ನಿನ್ನಮ್ಮ ಅಲ್ಲ, ನನ್ನ ಮಗಳು ಅಂತ ಹೇಳಲಿಲ್ವಾ ಎಂದರು ಅಷ್ಟೇ ಕೋಪದಿಂದ. ಇಲ್ಲ ತಾತ, ಇವಳು ನನ್ನ ಮಮ್ಮಿ. ಹಾಲು ಪ್ರಾಮಿಸ್ ಮಾಡಿದಾಳೆ ನನ್ನ ಜೊತೆ ಬಲ್ತೀನಿ ಅಂತ ಎಂದು ಆರ್ಯ ಮತ್ತೆ ಹಠ ಮಾಡಿದಾಗ, ಏಯ್, ಹೇಳೋದು ಅರ್ಥ ಆಗುತ್ತೋ ಇಲ್ವೋ ನಿನಗೆ ಎಂದು ಹೊಡೆಯಲು ಕೈ ಎತ್ತಿದ್ರು ಗಿರೀಶ್ ಅವರು. ಅಪ್ಪ ಎಂದು ಮೇಲೆದ್ದು ಅವರ ಕೈ ಹಿಡಿದ ಆರತಿ, ಪುಟ್ಟ ಮಗು ಅದು, ಅದರ ಮೇಲೆ ಕೈ ಮಾಡೋಕ್ಕೆ ಹೋಗ್ತಿದ್ದೀರಲ್ಲ, ಒಂದು ಬಾರಿ ನಮ್ಮ ಮಾತು ಕೇಳಿ ಪ್ಲೀಸ್ ಎಂದು ಕಣ್ತುಂಬಿಕೊಂಡು ಕೇಳಿದಾಗ ಅವಳಿಂದ ಒರಟಾಗಿ ಕೈ ಬಿಡಿಸಿಕೊಂಡು, ಯಾವಾಗ ನೀನು ಇವರನ್ನ ಮನೆಗೆ ಕರೆದುಕೊಂಡು ಬಂದ್ಯೋ ಆವಾಗಲೇ ನೀನು ನಮ್ಮ ಪಾಲಿಗೆ ಸತ್ತು ಹೋದೆ. ಆದರೆ ಮಗಳು ಅನ್ನೋ ಕರ್ಮಕ್ಕೆ ಮದುವೆ ಒಂದು ಮಾಡ್ತೀವಿ. ಇವಾಗ ಫಿಕ್ಸ್ ಆಗಿರೋ ಮದುವೆ ಮಾಡಿಕೊಂಡು ನನಗೆ ಮುಕ್ತಿ ಕೊಡು ತಾಯಿ ಎಂದು ಎರಡೂ ಕೈ ಎತ್ತಿ ಮುಗಿದ್ರು ಗಿರೀಶ್. ರೀ, ಎಂತ ಮಾತಾಡ್ತಿದ್ದೀರಾ? ಏನೋ ತಿಳಿಯದೆ ತಪ್ಪು ಮಾಡಿದಾಳೆ, ಹೇಳಿದರೆ ತಿದ್ಕೊಳ್ತಾಳೆ. ಒಮ್ಮೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಎಂದು ಅವರ ಕೈ ಹಿಡಿದ್ರು ಮಂಗಳ ಅವರು. ಏನು ಮಾತಾಡೋಕ್ಕೆ ಉಳಿದಿಲ್ಲ ಕಣೆ. ಇವಳು ಒಂದು ವಾರದಿಂದ ಹೀಗಿದ್ದಾಗಲೇ ಅನುಮಾನ ಬಂದಿತ್ತು. ಆದರೆ ನಾನು ಕೊಟ್ಟಿರೋ ಸಂಸ್ಕಾರ ಅಂಥದ್ದಲ್ಲ ಅಂದ್ಕೊಂಡೆ. ಆದರೆ ಇವಳು ಬಂಗಾರದಂಥ ಅಳಿಯನಿಗೆ ಮೋಸ ಮಾಡಿ ಇವನನ್ನು ಮದುವೆ ಆಗೋಕೆ ಹೊರಟಿದ್ದಾಳೆ. ಏನು ಹೇಳೋದು ಇವಳಿಗೆ? ಇಂಥ ಮಕ್ಕಳು ಇರೋದಕ್ಕಿಂತ ಸಾಯೋದೇ ಮೇಲು ಎಂದು ಕೋಪದಿಂದ ನುಡಿದವರ ನಾಲಿಗೆ ಹಿಡಿತದಲ್ಲಿಲ್ಲ. ಅಪ್ಪ, ನಾ ತಪ್ಪು ಮಾಡಿದೆ ನಿಜ, ಹಾಗಂತ ಓಡಿ ಹೋಗಿ ಮದುವೆ ಆಗಿಲ್ಲ ಅಲ್ವಾ? ನಿಮ್ಮನ್ನೇ ಕೇಳ್ತಿದ್ದೀನಿ. ಎಲ್ಲ ತಿಳುವಳಿಕೆ ಇರೋ ನೀವು, ಎಷ್ಟೋ ಸಮಸ್ಯೆಗೆ ಪರಿಹಾರ ಕೊಟ್ಟ ನೀವು ಈ ರೀತಿ ನಡ್ಕೋತಿದ್ದೀರಾ ಅಂದಮೇಲೆ ಪ್ರೀತಿ ಮಾಡಿದವರು ಓಡಿ ಹೋಗಿ ಮದುವೆ ಆಗೋ ತಪ್ಪಲ್ಲ ಬಿಡಿ ಎಂದಳು ವ್ಯಂಗ್ಯವಾಗಿ. ಇಷ್ಟು ದಿನದಲ್ಲಿ ಅಲ್ಲಲ್ಲ, ವರ್ಷದಲ್ಲಿ ಇದೇ ಮೊದಲೇನೋ ಅವಳು ಅಪ್ಪನ ವಿರುದ್ಧ ಮಾತನಾಡುತ್ತಿರುವುದು. ನೀವು ಹೇಳಿದ ಥರ ಮಗು ಇರೋ ತಂದೆನ ಪ್ರೀತಿ ಮಾಡ್ತಿಲ್ಲ ಅಪ್ಪ. ನಾನು ಪ್ರೀತಿ ಮಾಡಿದ್ದು ಏನು ಅರಿಯದ ಈ ಕೂಸನ್ನ, ಈ ಮುದ್ದು ಮಗುನ ನೋಡಿದರೆ ನಿಮಗೆ ಏನೂ ಅನಿಸಲ್ವಾ ಅಪ್ಪ ಎಂದಳು ಆರ್ಯನನ್ನ ಎತ್ತಿಕೊಂಡು. ವಿಷ್ಣು ಏನು ಮಾತನಾಡಲಾಗದೆ ನಿಂತಿದ್ದ. ಏನು ಅನಿಸೋದಿಲ್ಲ, ಇವಾಗ ಕೊನೆ ಮಾತು. ಶ್ರೀನ ಮದುವೆ ಆಗಿ ಇಲ್ಲಿಂದ ನಮ್ಮ ಮಗಳಾಗಿ ಹೋಗು ಅಷ್ಟೇ ಎಂದರು ಕೈಕಟ್ಟಿ. ಅಪ್ಪ, ನೀವೇ ಹೇಳಿದ್ರಿ ಅಲ್ವಾ, ಒಬ್ಬರಿಗೆ ಒಳ್ಳೆಯದಾಗುತ್ತೆ ಅಂದರೆ ನಾವು ತ್ಯಾಗ ಮಾಡಬೇಕು ಅಂತ. ಪ್ಲೀಸ್ ಅಪ್ಪ, ಚಾಂಪ್ನನ್ನು ತುಂಬ ಹಚ್ಕೊಂಡಿದ್ದಾನೆ. ಅವನಿಗೆ ನಾನಂದರೆ ಇಷ್ಟ. ಆ ಹುಡುಗ ಅದಾಗಲೇ ನನ್ನನ್ನೇ ಮಮ್ಮಿ ಅಂತ ಅಂದ್ಕೊಂಡಿದ್ದಾನೆ ಎಂದು ಆರತಿ ಬೇಡಿಕೊಳ್ಳುವಾಗ, ನೋಡು ಹುಡುಗ, ಇವಳು ನನ್ನ ಮಗಳು, ನಿನ್ನ ಅಮ್ಮ ಅಲ್ಲ. ಅವ್ರು ಏನೇ ಆಗಿದ್ರೂ ಗೊತ್ತಿಲ್ಲ, ಆದರೆ ಇವಳು ನಿನ್ನಮ್ಮ ಅಲ್ಲ ಎಂದು ಒರಟಾಗಿ ಹೇಳಿದಾಗ ಅಳತೊಡಗಿದ ಆರ್ಯ. ಪಪ್ಪ, ಅವನಿಗೆ ಹುಷಾರಿಲ್ಲ, ಹಾಗೆಲ್ಲ ಗದರಬೇಡಿ. ನಾನು ಅವನಿಗೆ ಅಮ್ಮ ಆಗ್ತೀನಿ ಅಪ್ಪ ಎಂದು ಬೇಡಿದಳು ಮತ್ತೆ. ಸಾಧ್ಯವೇ ಇಲ್ಲ ಅದು ಎಂದರು ಒರಟಾಗಿ. ಅವರು ಒಬ್ಬ ಅಪ್ಪನಾಗಿ ಮಾಡಿರುವ ನಿರ್ಧಾರ, ನಡೆದುಕೊಳ್ಳುತ್ತಿರುವ ರೀತಿ ಸರಿಯೇ ಇದೆ. ಇಷ್ಟು ದಿನ ಕೈಯಲ್ಲಿಟ್ಟುಕೊಂಡು ಜೋಪಾನ ಮಾಡಿದ ಮಗಳನ್ನ ಎರಡನೇ ಮದುವೆ ಮಾಡಿಕೊಳ್ಳುವುದೆಂದರೆ? ಅವರ ಕೋಪ ಸಹಜವಾಗಿದ್ದೆ. ಸರಿ, ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ಹೆಂಡತಿ ಸತ್ತ ಮೇಲೂ ಇನ್ನೊಂದು ಮದುವೆ ಆಗದೇ ಇದ್ದೆ.
ಆದರೆ ಚಾಂಪ್ಗೆ ಬುದ್ಧಿ ಬಂದಾಗ ನಿಮ್ಮ ಮಗಳನ್ನು ಹಚ್ಕೊಂಡು ಬಿಟ್ಟಿದ್ದಾನೆ. ನಮ್ಮ ಮನೆಯಲ್ಲಿ ನಿಮ್ಮ ಮಗಳು ಸಂತೋಷವಾಗಿರ್ತಾಳೆ ಸರ್, ಪ್ಲೀಸ್ ಒಪ್ಪಿ ಎಂದ ವಿಷ್ಣು ಮೌನ ಮುರಿದು. ಹೌದು ಅಪ್ಪ, ಶ್ರೀ ನನಗೆ ಇಷ್ಟ ಇಲ್ಲ ಅಪ್ಪ, ಒಮ್ಮೆ ಒಪ್ಪಿ ಪ್ಲೀಸ್ ಎಂದು ಆರತಿಯು ದನಿಗೂಡಿಸಿದ್ಲು. ತಾತ ಪ್ಲೀಸ್ ಮಮ್ಮಿನ ನಮ್ಮ ಜೊತೆ ಕಲಿಸಿಕೊಡಿ ಎಂದು ಅವರ ಕೈ ಹಿಡಿದು ಕೇಳಿದ ಪುಟ್ಟ ಹುಡುಗ. ರೀ ಅವರಷ್ಟು ಕೇಳ್ತಿದ್ದಾರೆ ಎಂದು ಮಂಗಳ ಸಹ ಹೇಳಿದಾಗ ಅವರತ್ತ ನೋಡದೆ ಮೊಗ ತಿರುಗಿಸಿದವರು, ಸರಿ ಅವನಿಗೆ ಅಮ್ಮ ಆಗು ಎಂದು ಹೇಳಿದರು ಗಡುಸಾಗಿ. ಎಲ್ಲ ಖುಷಿ ಪಡುವ ಮೊದಲೇ, ಆದರೆ ಈ ಅಪ್ಪ ಅಮ್ಮನನ್ನ ಮರೆತು ಬಿಡು ಎಂದಾಗ ದಂಗಾಗಿ ಬಿಟ್ರು ಎಲ್ಲ. ಇದೇ ನನ್ನ ಕೊನೆ ಮಾತು. ಈ ಅಪ್ಪ ಅಮ್ಮ ಬೇಕು ಅಂದರೆ ಅವನನ್ನು ಮರಿ, ಇಲ್ಲ ಅಂದರೆ ನಮ್ಮನ್ನು ಮರೆತು ಬಿಡು ಎಂದು ಮಡದಿಯ ಕೈ ಹಿಡಿದು ಎಳೆದುಕೊಂಡು ನಡೆದರು ಗಿರೀಶ್. ಅಲ್ಲೇ ಕುಸಿದು ಕುಳಿತಳು ಆರತಿ. ಸುಮಾರು ನಿಮಿಷಗಳವರೆಗೆ ಮಾತುಗಳೇ ಇಲ್ಲ ಅಲ್ಲಿ. ತನ್ನ ಪ್ರೀತಿಯ ತಂದೆ ಅಂತಹ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ. ಯಾವ ಮಗಳು ಮಾಡದ ಸಹಾಯ ಮಾಡಲು ಹೋಗಿ ಅಪ್ಪನಿಂದ ನಿಷ್ಠೂರ ಆದವಳಿಗೆ ಮುಂದೆ ಏನು ಮಾಡಬೇಕೋ ತೋಚದು. ಆಲು ಮಮ್ಮಿ, ತಾತ ತುಂಬ ಒಳ್ಳೆಯವಳು ಅಂದೆ ನೀನು, ಅವಳು ನೋಡಿದ್ರೆ ನಿನಗೆ ಹೊದಿತಾಳೆ, ನೀನು ಅಬೇಡ ಆಲು ಎಂದು ಅಳುತ್ತಿದ್ದವಳ ಕಣ್ಣೊರೆಸಿದ ಆರ್ಯ. ಚಾಂಪ್ ಎಂದು ಅವನನ್ನು ಬಿಗಿಯಾಗಿ ಅಪ್ಪಿ ಹತ್ತು ಬಿಟ್ಟಳು ಮತ್ತೆ. ಪುಟ್ಟ ಮನಸ್ಸಿನಲ್ಲಿ ಇಲ್ಲದ ಆಸೆ ಹುಟ್ಟಿಸಿ ತಾನೇ ನಿನ್ನ ಅಮ್ಮ ಎಂದು ಹೇಳಿ ಈಗ ಅವನಿಂದ ದೂರ ಆಗುವುದು ಅವಳಿಗೂ ನೋವಿನ ವಿಷಯವೇ. ಅವನಷ್ಟೇ ಅವಳು ಹಚ್ಚಿಕೊಂಡು ಬಿಟ್ಟಿದ್ದಾಳೆ ಅವನನ್ನು. ಮಮ್ಮಿ ನೀನು ಹತ್ಲೆ ನನಗೂ ಅಳು ಬರುತ್ತೆ, ಅಬೇಡ ಎಂದು ಅವ ದುಃಖದಿಂದಲೇ ಹೇಳುವಾಗ, ಐ ಆಮ್ ಸಾರಿ ಆರತಿ, 4 ವರ್ಷದ ನನ್ನ ಮಗನಿಗಾಗಿ ನಿಮ್ಮ ಮಧ್ಯ ಜಗಳ ತಂದುಬಿಟ್ಟೆ. ಇನ್ಯಾವತ್ತೂ ನಾನು ನನ್ನ ಮಗ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಎಂದು ಮಗನನ್ನು ಎತ್ತಿಕೊಂಡ ವಿಷ್ಣು. ಅಂದರೆ ಅಂದರೆ ನಾನು ಚಾಂಪಿಂದ ದೂರ ಇರಬೇಕಾ ವಿಷ್ಣು ಎಂದು ತಲೆ ಎತ್ತಿ ಕೇಳಿದಾಗ ಅವಳಿಗೆ ಉತ್ತರ ನೀಡದೆ, ನಿನ್ನ ಜೀವನ ಖುಷಿಯಾಗಿರಲಿ, ಆದರೆ ಒಂದು ಮಾತು, ಶ್ರೀ ಒಬ್ಬನನ್ನು ಬಿಟ್ಟು ಅಪ್ಪ ತೋರಿಸಿದ ಬೇರೆ ಯಾರ ಜೊತೆಗಾದರೂ ಮದುವೆ ಆಗು ಎಂದು ಅಲ್ಲಿಂದ ನಡೆದಿದ್ದ. ಆರ್ಯನ ಕಣ್ಣುಗಳು ಅವಳನ್ನೇ ನೋಡುತ್ತಾ ತುಂಬಿಕೊಂಡವು. ಆಲು ಮಮ್ಮಿ ಬೇಗ ಬಾ ಎಂದು ಕೂಗುತ್ತಲೇ ಮನೆಯಿಂದ ಆಚೆ ನಡೆದರು ವಿಷ್ಣು ಆರ್ಯ. ಅವರು ಹೋದ ತಕ್ಷಣ ತನ್ನ ಕೋಣೆಗೆ ಓಡಿ ಬಾಗಿಲಾಕಿಕೊಂಡ್ಲು ಆರತಿ. ಹಾಸಿಗೆಗೆ ಬಿದ್ದವಳೆ ಮನಸ್ಸೋ ಇಚ್ಛೆ ಹತ್ತು ಬಿಟ್ಲು. ರೀ, 6 ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಎಂದು ಭಯ ತೋರಿದ್ರು ಮಂಗಳ. ಅವಳೇನೂ ಮಾಡ್ಕೊಳ್ಳೋದಿಲ್ಲ, ಮಾಡಿಕೊಂಡ್ರೆ ನಾವು ಅವಳ ಹಿಂದೆ ಹೋಗೋದು ಅಷ್ಟೆ ಎಂದು ನಿಷ್ಠುರವಾಗಿ ನುಡಿದು ಮನೆಯಿಂದ ಆಚೆ ನಡೆದರು ಗಿರೀಶ್ ಅವರು. ಮಗಳಿಗೆ ಬುದ್ಧಿ ಹೇಳುವುದೋ ಗಂಡನಿಗೆ ಸಮಾಧಾನ ಮಾಡುವುದೋ ಅರಿಯದೆ ತಲೆಯ ಮೇಲೆ ಕೈ ಹೊತ್ತು ಕುಳಿತರು ಮಂಗಳ. ಸದಾ ಪ್ರೀತಿ ನಗು ತುಂಬಿದ್ದ ಮನೆಯಲ್ಲಿ ನೀರವ ಮೌನ ಆವರಿಸಿತ್ತು. ಅಪ್ಪ ಮಗ ಮನೆಗೆ ವಾಪಸ್ಸಾದರು. ಅದೇಕೋ ಯಾವಾಗಲೂ ಪ್ರಶ್ನೆ ಕೇಳುವ ಆರ್ಯ ಅಪ್ಪನ ಮೌನವ ಅರ್ಥ ಮಾಡಿಕೊಂಡು ಸುಮ್ಮನೆ ಕುಳಿತಿದ್ದ. ಮನೆಯ ಗೇಟ್ ದಾಟಿದ ಕೂಡಲೇ ಮಗನತ್ತ ನೋಡಿದ ವಿಷ್ಣು. ಚಾಂಪ್, ಅಲ್ಲೇನಾಯ್ತು ಅಂತ ತಾತ ಅಜ್ಜಿ ಜೊತೆ ಹೇಳಬೇಡಿ ಆಯ್ತಾ ಎಂದು ಮಗನನ್ನು ಎತ್ತಿಕೊಂಡವ ಮೆಲ್ಲಗೆ ಹೆಜ್ಜೆ ಹಾಕಿದ. ವಿಷ್ಣು, ಆರ್ಯ ಬಂದ್ರಾ ಎಂದು ಕಾರ್ ಶಬ್ದ ಕೇಳಿ ಆಚೆ ಬಂದಿದ್ದ ಲೀಲಾ ಮಗನನ್ನು ಮಾತನಾಡಿಸುತ್ತಾ ಮೊಮ್ಮಗನ ಎತ್ತಿಕೊಂಡ್ರು. ಅಮ್ಮ, ನಾನು ಮದುವೆ ಆಗ್ತೀನಿ, ಹುಡುಗಿ ನೀವೇ ಚಾಯ್ಸ್ ಮಾಡಿ, ಮೊದಲು ಅಪ್ಪ ಅಮ್ಮನ ಬಳಿ ಮಾತನಾಡಿ ನಂತರ ಹುಡುಗಿಯನ್ನು ಕೇಳಿ ಎಂದು ಅವ ಬೇಸರದಿಂದ ಹೋದಾಗ ಅಲ್ಲೇನಾಗಿರಬಹುದು ಎಂದು ಊಹಿಸಿದರು ಲೀಲಾ ರಮೇಶ್. ರೀ, ಯಾಕೆ ನನ್ನ ಮಗನಿಗೆ ಈಗಾಗುತ್ತೆ ಯಾವಾಗಲೂ? ತನಗಾಗಿ ಅಲ್ಲದೆ ಹೋದರೂ ಮಗನಿಗಾಗಿ ಮದುವೆ ಆಗೋಕ್ಕೊಪ್ಪಿದ, ಇವಾಗ ನೋಡಿದ್ರೆ ಎಂದು ಕಣ್ಣೀರು ಹಾಕುತ್ತಾ ಮೊಮ್ಮಗನ ನೋಡಿ, ಆರ್ಯ ಯಾಕೆ ಅಪ್ಪ ಬೇಜಾರಲ್ಲಿದ್ದಾರೆ ಎಂದರು ಸಪ್ಪಗಿದ್ದ ಆರ್ಯನನ್ನು ನೋಡುತ್ತಾ. ಮಮ್ಮಿ ಅಳ್ತಿತ್ತು ಅದಕ್ಕೆ ಎಂದು ಹೇಳಿ ಅವರ ತೋಳಿನಿಂದ ತಪ್ಪಿಸಿಕೊಂಡು ಓಡಿದ ಆರ್ಯ ಅಪ್ಪನ ಬಳಿ. ಅಲ್ಲೇ ಇದ್ದರೆ ನಿಜ ಹೇಳಬೇಕಲ್ಲ, ಹಾಗಾಗಿ. ಅಪ್ಪ ಎಂದು ತನ್ನ ಕೋಣೆಗೆ ಬಂದ ಆರ್ಯ ತನ್ನ ಮಡದಿಯ ಫೋಟೋ ಚೂರು ಚೂರು ಮಾಡಿ ಕೈ ಗಾಯ ಮಾಡಿಕೊಂಡು ಕುಳಿತಿದ್ದವ ಆಗಲೇ. ಚಾಂಪ್, ಗ್ಲಾಸ್ ಚುಚ್ಚುತ್ತೆ, ನಿಧಾನ ಎಂದು ಮಗನನ್ನು ಎತ್ತಿಕೊಂಡ. ಪಪ್ಪ ನೀವು ಅಬೇಡಿ, ಕೋಪ ಮಾಡ್ಕೋಬೇಡಿ, ಇನ್ಮೇಲೆ ಹಾಲು ಬೇಕು ಅಂತ ಕೇಳಲ್ಲ ನಾನು ಎಂದು ದೊಡ್ಡವರಂತೆ ನುಡಿದ. ಸಾರಿ ಕಂದ, ನೀನು ಕೇಳಿದ್ದು ನನ್ನಿಂದ ಕೊಡೋದಕ್ಕೆ ಆಗಲಿಲ್ಲ ಎಂದು ವಿಷ್ಣು ಮತ್ತೆ ಕಣ್ ತುಂಬಿಕೊಂಡಾಗ, ಇಲ್ಲ ಪಪ್ಪ, ಇನ್ಮೇಲೆ ಅಮ್ಮ ಬೇಕು ಅಂತ ಕೇಳಲ್ಲ, ನನಗೆ ಗೊತ್ತು ಬಾಯ್ತಲ್ಲ, ನೀವು ಹೇಳಿದ್ದು ಕೇಳ್ತೀನಿ, ಆಮೇಲೆ ನಾನು ಸ್ಕೂಲಿಗೆ ಹೋಗ್ತೀನಿ ಎಂದು ಅಪ್ಪನ ಕಣ್ಣೊರೆಸಿದವನ ತಬ್ಬಿದ. ನಿನಗೆ ಮಮ್ಮಿ ಬರ್ತಾರೆ, ಆದರೆ ಹಾಲು ಅಲ್ಲ.
ಬೇರೆ ಮಮ್ಮಿ, ನೀನು ಅವರ ಜೊತೆ ಅಡ್ಜಸ್ಟ್ ಆಗ್ತೀಯಾ ಎಂದು ಕೇಳಿದಾಗ ತಲೆ ಆಡಿಸಿದವ, ನಿನಗೆ ಓಕೆ ಅಂದರೆ ನನಗೂ ಓಕೆ ಪಪ್ಪ, ನೀವು ಹಾಲು ಅಲ್ಬಾರ್ದು ಅಷ್ಟೆ ಎಂದಾಗ ಬೇರೇನು ಹೇಳಲಾಗದೆ ಮಗನ ತಬ್ಬಿ ಜೋರಾಗಿ ಅತ್ತು ಬಿಟ್ಟ ವಿಷ್ಣು. ಸಂಜೆ ಕಳೆದು ರಾತ್ರಿಯಾಗಿತ್ತು. ಕೋಣೆ ಸೇರಿದ್ದ ಮಗಳಾಗಲಿ ಆಚೆ ಹೋಗಿದ್ದ ಗಂಡನಾಗಲಿ ಬಾರದೇ ಇದ್ದಾಗ ಭಯವಾಗಿತ್ತು ಮಂಗಳ ಅವರಿಗೆ. ಆರು, ಮಗಳೇ ಬಾರಮ್ಮ, ಅಪ್ಪ ಇನ್ನೂ ಬಂದಿಲ್ಲ, ಫೋನ್ ಮಾಡಬಾರೆ ಎಂದು ಕೂಗಿದಾಗ ಅತ್ತು ಸುಸ್ತಾಗಿದ್ದವಳು ಕಣ್ಣುರೆಸಿಕೊಂಡು ಫೋನ್ ತೆಗೆದ್ಲು. ಬೇಗ ಮಾಡೆ, ಟೈಮ್ ಆಲ್ರೆಡಿ 9 ಗಂಟೆ ಎಂದು ಮಂಗಳ ಅಳುತ್ತಾ ಕೂಗಿದಾಗ ಕಾಲ್ ಲಿಸ್ಟ್ ತೆಗೆದ್ಲು. ಅಪ್ಪ, ನೀವು ಒಬ್ಬ ಅಪ್ಪನಾಗಿ ಇನ್ನೊಬ್ಬ ತಂದೆಯ ನೋವನ್ನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲಪ್ಪ ಎಂದು ಹಸಿರು ಬಟನ್ ಒತ್ತುವಷ್ಟರಲ್ಲಿ ರೀ ಎಂದು ಕೂಗಿದ್ರು ಮಂಗಳ. ಅಮ್ಮನ ದನಿಗೆ ಹೆದರಿ ಕೆಳಗೆ ಬಂದವಳಿಗೆ ಅಚ್ಚರಿ ಕಾದಿತ್ತು. ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಶ್ರೀಯ ತೋಳಲಿದ್ರು ಗಿರೀಶ್ ಅವರು. ಮತ್ತೆ ಸಿಗುವ. ಏನನ್ಸುತ್ತೆ ನಿಮಗೆ? ಗಿರೀಶ್ ಆರತಿನ ವಿಷ್ಣುಗೆ ಮದುವೆ ಮಾಡಿಸ್ತಾರಾ? ಯೋಚನೆ ಮಾಡ್ತಾ ಇರಿ. ಆದಷ್ಟು ಬೇಗ ಸಿಗುವ. ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ಆಗಿದ್ದರೆ ಕಮೆಂಟ್ ಹಾಕಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಧನ್ಯವಾದಗಳು.